ಅಷ್ಟೇ ರಮೇಶ್ ಗೌಡ ಅವ್ರು ತುಂಬ ಅವರ ಗಾಡಿಯಿಂದನೇ ನಮ್ಮನ್ನು ಮ್ಯಾಚಿಗೆ ಕರ್ಕೊಂಡು ಹೋಗೋದು. ಲೋಕಲ್ ಟೂರ್ನಮೆಂಟ್ ಎಲ್ಲ ತುಂಬ ಆಡಿಸ್ತಾ ಇದ್ರು, ಎಲ್ಲ ಕಡೆ ನಾವು ವಿನ್ ಆಗ್ತಾ ಇದ್ವಿ. ಅದೇ ರೀತಿ ಮ್ಯಾಚನ್ನು ಆಡಿಸ್ಕೊಂಡು ಮೇಲೆ ಬರ್ತಾ ಇದ್ವಿ. ನಂಗೆ ರೈಲ್ವೇಸಲ್ಲಿ ಏನು ಜಾಬ್ ಸಿಕ್ತಂದರೆ ಅಲ್ಲೇ ಆಡಬೇಕಂದ್ರೆ ಅದು ಡಿಗ್ರಿ ಮಾಡಬೇಕಂದ್ರೆ ಮುನಿಯಲ್ಲಿ ಇಷ್ಟೇ ಲೋಕಲ್ ಟೂರ್ನಮೆಂಟ್ ಆಡೋದು. ಆಮೇಲೆ ಸ್ಟೇಟಿಗೆ ಒಂದ್ಸಲ ಹೋಗಿ ಬಂದಿದ್ದೀವಿ, ಚಿಕ್ಕ ಇದರಲ್ಲಿ ಫೋಟೋ ಎಲ್ಲ ಬಂತು. ಟೀಮ್ ಎಲ್ಲ ಚೆನ್ನಾಗಿ ಆಡ್ತು, ಎಲ್ಲ ಆಯಿತು. ಅವರಿಬ್ಬರಿಗೆ ಮುಂದೆ ಸೆಲೆಕ್ಟ್ ಆಗಿರಲಿಲ್ಲ. ಸೊ ಅಲ್ಲಿಂದ ಏನಾಯಿತು, ನನ್ನ ಕಾಲೇಜ್ ಮುಗಿಸ್ಬೇಕು ಅಂದರೆ ಮನೇಲೆಲ್ಲ ಅವ್ರಿಗೆ ಸಾಕು ಓದೋದು ಅಂತ ಹೇಳಿ ಪ್ಲ್ಯಾನಲ್ಲಿದ್ದರು. PUC ಆಯಿತು. ಮತ್ತು ಕಬಡ್ಡಿ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಕಬಡ್ಡಿ ಬೇಡ ಆಡೋದು, ಯಾಕಂದರೆ ಆ ಮಣ್ಣಲ್ಲಿ ಆಟ ಆಡ್ತಾಯಿದ್ವಿ. ಅವಾಗ ಆಟ ಆಡಿ ಬಂದಮೇಲೆ ಸ್ಕಿನ್ ಹೋಗೋದು, ಒಂದಿನ ಕಣ್ಣು ಫುಲ್ಲು ಹೋಗ್ಬಿಟ್ಟು ಫಿಂಗರ್ ಹೋಗ್ಬಿಟ್ಟು ಫುಲ್ಲು ರೆಡ್ ಆಗಿತ್ತು. ಅದಕ್ಕೆ ಬೇಡ ಕಬಡ್ಡಿ ಅಂದ್ಬಿಟ್ಟು ಬೇರೆ ಏನು ಸ್ಕೊಡ್ಬೇಕಾದ್ರೆ ಆಡೋ, ಇಂಜುರಿ ಆದರೆ ಕಷ್ಟ ಇದೆ, ಹುಡುಗಿ ಬೇರೆ ಮನೆಯಲ್ಲಿ ಸ್ವಲ್ಪ ನಮ್ಮ ಹಿಂದೆ ಇರೋದ್ರಿಂದ ಅವರು ಅಷ್ಟೊಂದು ಬೇಡ ಬೇಡ ಅಂತ ಇದ್ರು ಸ್ಟಾರ್ಟಿಂಗಲ್ಲಿ. ಮತ್ತು ಕುದುರ ರಾಮಕೃಷ್ಣ ಹೆಗಡೆ ಮತ್ತು ರಮೇಶ್ ಗೌಡ ಅವರು ಮನೆಗೆ ಬಂದರು, ಕಳಿಸ್ಕೊಡಿ ಅವಳು ಚೆನ್ನಾಗಿ ಆಡ್ತಾಳೆ, ಫ್ಯೂಚರ್ ಇದೆ ಅಂತ. ಮನೇಲಿ ಗೊತ್ತಿರಲಿಲ್ಲ ಸ್ಪೋರ್ಟ್ಸಲ್ಲೂ ಜಾಬ್ ಸಿಗುತ್ತೆ, ಇದರ ಐಡಿಯಾನೇ ಇರಲಿಲ್ಲ. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿಂದ ಓಕೆ ಅಂತ ಕಳಿಸ್ಕೊಟ್ರು ಮ್ಯಾಚಿಗೆ. ಆಮೇಲೆ ಅಲ್ಲಿಂದ ಡಿಗ್ರಿ ಮಾಡಬೇಕಂದ್ರೆ ಗೋಕರ್ಣೇಶ್ವರದಲ್ಲಿ ನಾನು ಡಿಗ್ರಿ ಮಾಡಿರೋದು. ಗೋಕರ್ಣೇಶ್ವರ ಕಾಲೇಜು ಮತ್ತು ಪುತ್ತೂರು ಫಿಲೋಮಿನಾ ಆ ಕಾಲೇಜಿಂದನೂ ಮನೆಗೆ ಬಂದಿದ್ರು, ನಾವು ಫ್ರೀ ಎಜುಕೇಷನ್ ಕೊಡ್ತೀವಿ ಅವಳನ್ನು ಕಳಿಸ್ಕೊಡಿ ಅಂತ. ಆಮೇಲೆ ಸುಳ್ಯದಲ್ಲೂ ಕರೆದಿದ್ರು ಕಾಲೇಜಿಗೆ, ಬ್ಯಾಂಗ್ಳೂರಲ್ಲಿ. ಮತ್ತು ನಮ್ಮ ಕೋಚ್ ಅವರ ಫ್ರೆಂಡ್ ಆಗಿದ್ರು ಪುರುಷೋತ್ತಮ್ ಪೂಜಾರಿ ಅಂತ. ಆಮೇಲೆ ನಮ್ಮ ಕಾಲೇಜೇ ಅಂದ್ಕೊಂಡು ಅಲ್ಲಿಗೆ ಅಡ್ಮಿಷನ್ ಮಾಡಿಸಿದ್ರು. ಫ್ರೀ ಎಜುಕೇಷನ್ 3 ವರ್ಷ ಡಿಗ್ರಿ ಮಾಡಿರೋದು. ಅಲ್ಲೂ ಅಷ್ಟೇ ಯೂನಿವರ್ಸಿಟಿಯಲ್ಲಿ ನಾವು ಫಸ್ಟ್ ಟೈಮ್ ಗೋಕರ್ಣೇಶ್ವರ ಕಾಲೇಜ್ ವುಮೆನ್ಸ್ ಟೀಮ್ 3 ವರ್ಷ ಚಾಂಪಿಯನ್ ಆಗಿರೋದು. ಯೂನಿವರ್ಸಿಟಿ ಆಗೇ ಇರಲಿಲ್ಲ. ಯೂನಿವರ್ಸಿಟಿ ಟೀಮಲ್ಲೂ ನಾವು ಆಡ್ತಾ ಇದ್ದೆ, ನಾನು ಕ್ಯಾಪ್ಟನ್ಶಿಪ್ಪು ಮಾಡಿದ್ದೆ, ಅಲ್ಲೂ ಚೆನ್ನಾಗಿ ಆಡ್ತಾ ಇದ್ದೆ. ಆಮೇಲೆ ರಾಮಕೃಷ್ಣ ಪುರುಷೋತ್ತಮ್ ಪೂಜಾರಿ ಅವರು ಅಲ್ಲಿ ಕೋಚಿಂಗ್ ಚೆನ್ನಾಗಿ ಕೊಡ್ತಾಯಿದ್ರು. ಸ್ಟಾರ್ಟಿಂಗ್ ಇಲ್ಲಿ ಊರಲ್ಲೆಲ್ಲ ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಾವು ಪ್ರಾಕ್ಟೀಸ್ ಮುಗಿಸ್ಕೊಂಡು ಬರುವಾಗ ಲೇಟ್ ಆಗ್ತಾಯಿತ್ತು. ಅಂದರೆ ಅಲ್ಲಿ ಲೈಟಿಂಗ್ ಎಲ್ಲ ಇರಲಿಲ್ಲ ಆವಾಗ. ನನಗೆ ಅವಾಗ ಮನೇಲೆಲ್ಲ ಹೇಳೋರು ಅಷ್ಟು ಲೇಟ್ ಬರ್ತಾ ಇದ್ದಾಳೆ, ಬಿಡಬೇಡಿ ಹಾಗೆ ಹಿಂಗೆ ಅಂತ. ಬಟ್ ನಮ್ಮ ಮನೆಯವರು ಅದನ್ನೆಲ್ಲ ತಲೆನೇ ಕೆಡಿಸ್ಕೊಂಡಿಲ್ಲ, ಇಲ್ಲ ಅವಳು ಆಡಲಿ, ಅವಳಿಗೆ ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸಲ್ಲಿ ಅಂತ ಕಳಿಸ್ಕೊಡ್ತಾಯಿದ್ರು. ಅಲ್ಲೂ ಸ್ಟಾಪ್ ಆಗ್ತಾಯಿದ್ರೆ ಪ್ರಾಬ್ಲಮ್ ಆಗ್ತಾಯಿತ್ತು. ನನ್ನ ಲೈಫಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಗಾಡ್ ಗಿಫ್ಟ್ ಥರನೇ ಅಂತ ಹೇಳ್ಬೋದು. ನಾನು ಯಾರಿಗೂ ನಾನು ಹೋಗ್ತೀನಿ ಅಂತ ಹಠ ಮಾಡೋದಾಗಲಿ, ಒಂದು ವೇಳೆ ನೀನು ಬೇಡ ಹೋಗೋದು ಅಂದರೆ ಹೌದಾ ಓಕೆ ಅಂತ ನಾನು ಹಾಗೆ, ಅದು ನಂಗೆ ಹಂಗೆ ಬಂದೇ ಇಲ್ಲ. ಯಾರಾದರೂ ಒಬ್ಬರು ಬಂದು ಪುಷ್ ಮಾಡೋದು ಮತ್ತು ಫ್ಯಾಮಿಲಿ ಸಪೋರ್ಟ್ ಸಿಗೋದು ಹಂಗೆ ಸಿಗ್ತಾಯಿತ್ತು. ಮ್ಯಾಂಗ್ಳೂರಿಗೆ ಹೋದಾಗ ನನಗೆ ಪುರುಷೋತ್ತಮ್ ಸರ್ ಅವ್ರು ಫಸ್ಟ್ ಟೈಮ್ ಕಬಡ್ಡಿ ಸ್ಟಾರ್ಟ್ ಮಾಡಿ ವುಮೆನ್ ಚಾಂಪಿಯನ್ ಆಗಿ ದಾದರಿಗೆ ಟೀಮ್ ತಗೊಂಡಿದ್ವಿ, ಮ್ಯಾಂಗ್ಳೂರು ಟೀಮ್ ಅಂತ ಆಲ್ ಇಂಡಿಯಾಗೆ. ಇವಾಗ ಕ್ಯಾಶ್ ಪ್ರೈಸ್ಗೆಲ್ಲ ಆಲ್ ಇಂಡಿಯಾಸ್ ನಡೀತಾ ಇರುತ್ತೆ. ಅಲ್ಲಿ ಹೋದಾಗ ರೈಲ್ವೇಸ್ ಟೀಮ್ಗೆ ನಾವು ಫೈಟ್ ಕೊಟ್ವಿ, ಸೆಂಟ್ರಲ್ ರೈಲ್ವೆ. ಅಲ್ಲಿ ಸ್ಟ್ರಾಂಗ್ ಟೀಮ್ ಇತ್ತು, ಅವ್ರು ಇಂಡಿಯನ್ ರೈಲ್ವೇಸ್ಗೆಲ್ಲ ಆಡೋ ಪ್ಲೇಯರ್ಸ್ ಇತ್ತು. ಅವ್ರಿಗೆ ಫೈಟ್ ಕೊಟ್ಟು 1-2 ಪಾಯಿಂಟ್ ಇಲ್ಲ, ಅದು ನಮ್ಮ ಮಿಸ್ಟೇಕ್, ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಮ್ಯಾಚ್ ಎಕ್ಸ್ಪೀರಿಯನ್ಸ್. ಲೀಡ್ ಇದ್ದು ನಾವು ಸೋತಿದ್ದೀವಿ. ಅಲ್ಲೇ ಸೌತ್ ಸೆಂಟ್ರಲ್ ರೈಲ್ವೆ ಟೀಮ್ ಬಂದಿತ್ತು, ಅವ್ರು ಸರ್ ಮತ್ತು ಕಲ್ಕತ್ತಾ ರೈಲ್ವೆಗೆ, ಸೆಂಟ್ರಲ್ ರೈಲ್ವೆಗೆ 3 ಕಡೆ ನನಗೆ ಆಫರ್ ಮಾಡಿದ್ರು, ನಾವು ತೊಗೊತೀವಿ, ರೈಲ್ವೆ ಜಾಯಿನ್ ಮಾಡಿಸ್ತೀವಿ, ಕಳಿಸ್ಕೊಡಿ ಅಂತ. ಅಲ್ಲಿಂದ ಓಕೆ ಸೌತ್ ಸೆಂಟ್ರಲ್ಗೆ ಕರ್ನಾಟಕದವ್ರು ಇರೋದ್ರಿಂದ ತೇಜಸ್ವಿನಿ ಮತ್ತು ಶಶಿ ಅಂತ ಕರ್ನಾಟಕ ಪ್ಲೇಯರ್ಸ್ ಇದ್ದರು, ಅವ್ರು ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಮನೆಯಲ್ಲಿ ಡಿಸೈಡ್ ಮಾಡಿ ನನಗೆ ರೈಲ್ವೇಸ್ಗೆ ಜಾಯಿನ್ ಆಗಿರೋದು. ಕರ್ನಾಟಕ ಪ್ಲೇಯರ್ ಇಂದ ಇಲ್ಲಿ ಕರ್ನಾಟಕ ಲೆವೆಲ್ ಆಡ್ತಾ ಇದೆ, ಸ್ಟೇಟ್ ಲೆವೆಲ್, ಅಲ್ಲಿ ಇಂಡಿಯನ್ ಟೀಮ್ಗೆ ಹೋಗಿದ್ದೇವೆ, ಅಲ್ಲಿ ಕ್ಯಾಪ್ಟನ್ ಆಗಿದ್ದೇವೆ. ಈ ಜರ್ನಿ ಹೇಗಿತ್ತು?